ಒಂದು ವರ್ಷ ನನಗೆ ಬರೀ ಸಲಾಯಿ ನುಚ್ಚೋದು ಅವಾಗ ಒಂದ್ ಸ್ವಲ್ಪ ತ್ರಾಸ ಇತ್ರಿ. ಅದನ್ನು ಕೊಡ್ಸಿದ್ದಿಂದ ನನಗೆ ಒಟ್ಟ ತಾಕತ್ತಿಲ್ಲಂಗ ಆಗ್ಬಿಡ್ತಿ, ಅಡ್ಡಾಡಕ್ ಬರ್ದಂಗ ಆತು, ಊಟನು ಸೇರ್ಲಿಲ್ಲ, ಹಾಕಿದ್ದಿಲ್ರಿ. ವಾಂತಿ ಬಂದಂಗ ಆಗುದು, ಒಂದ್ ಸ್ವಲ್ಪ ತ್ರಾಸ ಆಗುದು. ನಮ್ಮ ಅಮ್ಮಗ ಅಲ್ಲೇ ಮಣಿಪಾಲ್ದಾಗ ಅದನ್ರಿ ಅವಾಗ ಯಾರು ಹೇಳಿದ್ರು ಏನೋ ಗೊತ್ತಿಲ್ರಿ. ಇಂತಲ್ಲಿ ಹೋಗ್ರಿ ಆರಾಮ್ ಆಕತಿ ಅಂತ ಅಂದ್ರಂತ. ಇಲ್ಲಿ ಬಂದಿಂದ ಅಟ್ಟು ಊಟ ಸೇರಾಕತೈತ್ರಿ. 2 ರೊಟ್ಟಿ ತಿಂತೀನಿ, ಮುಂಜಾನೆ ಇಷ್ಟಿಷ್ಟು ನಾಷ್ಟ ತಿಂತೀನಿ. ನಮಸ್ತೆ, ನನ್ನ ಹೆಸರು ಲಕ್ಷ್ಮವ್ರಿ. ನಾವು ಬದಾಮಿಲಿಂದ ಬಂದ್ರಿ. ನಂಗ 73-80 ಮುಗಿಯಾಕ್ ಬಂದಾವ್ರಿ. ನಮ್ಗೆ 2 ವರ್ಷ ಆಗಾಕ್ ಬಂತ್ರಿ. 1.5 ವರ್ಷ ಬಾಲ್ಕೋಟಿಯಲ್ಲಿ ತೋರ್ಸಿದಿವ್ರಿ. ಈ ಮ್ಯಾಗ ಇಲ್ಲೇ ಹೋಗ್ರಿ ಅಂತಂದ್ರು, ಇಲ್ಲಿ ಬಂದಿವ್ರಿ. ನಾವು ಅಲ್ಲೇ 28 ಕರೆಂಟ್ ಕೊಡ್ಸಿದ್ರಿ. ನನಗ ಆದ್ರೂನು ಸರಿ ಅನ್ಸ್ಲಿಲ್ಲ. ನಮ್ಮ ಮೊಮ್ಮಗ ಇಲ್ಲಿಗೆ ಕರ್ಕೊಂಡ್ ಬಂದ. ಇಲ್ಲಿ ಬಂದಿಂದ ಅಟ್ಟು ಊಟ ಸೇರಾಕತೈತ್ರಿ. 2 ರೊಟ್ಟಿ ತಿಂತೀನಿ, ಮುಂಜಾನೆ ಇಷ್ಟಿಷ್ಟು ನಾಷ್ಟ ತಿಂತೀನಿ. ಮೊದಲಿಗೆ ಫಸ್ಟ್ಗೆ ಒಂದ್ ಸ್ವಲ್ಪ ಬಿಳಿಯೋದ್ ಹೋಗಾಕತಿ. ಬಿಳಿಯೋದ್ ಹೋಗಾಕತ್ತಲೇನ ಹಿಂಗ ಹೆಣ್ಮಕ್ಳಂತೇಳಿ ಹೋಗಂದ್ರ ಬಾಲ್ಕೋಟಿಗೆ ಹೋದೆ. ಬಾಲ್ಕೋಟಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ಕ್ಯಾನಿಂಗ್ ಮಾಡಿದ್ರು. ನೀವು ಕಂಟಿನ ಬರ್ಬೇಕು ಅಂತೇಳಿ ಕ್ಯಾಸ ಅನ್ನಕತ್ರ. ಒಂದು ವರ್ಷ ನನಗೆ ಬರೀ ಸಲಾಯಿ ನುಚ್ಚೋದು ಇದನ್ ಮಾಡುದು, ನೀವ್ ಕರೆಂಟ್ ತಗೋಬೇಕಂದ್ರ ಮತ್ತ ಅದನ್ನು ಕೊಡಿಸಿದ್ರು. ಅದನ್ನು ಕೊಡಿಸಿದ್ದಿಂದ ನನಗೆ ಒಟ್ಟ ತಾಕತ್ತಿಲ್ಲಂಗ ಆಗ್ಬಿಡ್ತಿ, ಅಡ್ಡಾಡಕ್ ಬರ್ದಂಗ ಆತು, ಊಟನು ಸೇರ್ಲಿಲ್ಲ. ಅದಕ್ಕ ಬ್ಯಾಡ, ಇಲ್ಲಿ ಹೋಗ್ರಿ, ಅಲ್ಲಿ ಬಾಳ ಆರಾಮಾಗಿ ಬಂದಾರ ಮಂದಿ, ಅಲ್ಲಿಗೆ ಹೋಗಂತವ್ನ ಇವ್ನ ಸಣ್ಣ ಮಿಟ್ರಿಯಲ್ಲಿ ಇದಾನ್ರೆ. ಅವ ಯಾರು ಹೇಳಿದ್ರೇನ ಅವನ ಕರ್ಕೊಂಡ್ ಬಂದ ಇಲ್ಲಿಗೆ. ನಾವ್ 3 ತಿಂಗಳು ಮುಗಿದು ಇದು 4ನೇ ತಿಂಗಳ್ರಿ. ಅವಾಗ ಒಂದ್ ಸ್ವಲ್ಪ ತ್ರಾಸ ಇತ್ರಿ. ಇತ್ತು. ಈಗೇನಂತ ತ್ರಾಸ, ಒಂದ್ ಸ್ವಲ್ಪ ಸಂಡಾಸಿಂದು ಒಂದ್ ಸ್ವಲ್ಪ ಹೊಟ್ಟೆ ಬ್ರಿ ಹಾಕಿದಂಗ ಆಕತಿ. ಅದಕ್ಕ ಇವ್ರ ಸಾಹೇಬ್ರನ್ ಕೇಳಿ, ನೀ ಕಣ್ಣಿನ ಸಂಬಂಧ ಕಣ್ಣೊಂದು ಬಾಳ್ ಮಂದಿ ಕಾಣ್ತಾವ್, ನೀ ಕಣ್ಣಿನ ಆಪರೇಷನ್ಕ್ ಹೋಗೋ ಮುಂದೆ ನಮಗ್ ಫೋನ್ ಮಾಡು, ನಾವೆಲ್ಲಾ ಹೇಳ್ತೀವಿ ಅಂತ ಅಂದ್ರ. ಮುಂಚೆ ನಮ್ಮ ಮನಿಯವ್ರಿಗೆ ಆಗಿತ್ರಿ. ಈಗ ಇವ್ನ ಹೆಂಟ್ ನೋಡ್ಕೊಂತಾಳ್ರಿ, ಮಗಳು ನೋಡ್ಕೊಂತಾಳ, ಮೊಮ್ಮಕ್ಳು ನೋಡ್ಕೊಂತಾರ್ರಿ. ಕೆಲಸ ಮಾಡ್ತೇನ್ರಿ. ಈಗ ಅಂದ್ರು ಒಟ್ಟು ಮೊಮ್ಮಕ್ಳು ಕರ್ಕೊಳ್ಳೋದು, ಅವ್ರನ್ನ ಸ್ನಾನ ಮಾಡ್ಸೋದು, ಸಾಲಿ ಕಳ್ಸೋದು, ಅಡ್ಡಾಡ್ತೇನ್ರಿ. ಅವ್ರು ಇಲ್ಲೇ ಕೊಡ್ಸಿದ್ ಅಷ್ಟು ತೆಗೆದು ಇಲ್ಲಿಟ್ಟು ಅಲ್ಲಿ ಬಾಲ್ಕೋಟೆ ಇಲ್ರಿ. ಅವ್ರು ಕೇಳಿದ್ರಿ ನಮ್ಮ ಹುಡುಗ ಬ್ಯಾಡ ಅಂದ್ರು. ನಮ್ಮ ಅಮ್ಮಗ ಅಲ್ಲೇ ಮಣಿಪಾಲ್ದಾಗ ಅದನ್ರಿ ಅವಾಗ ಯಾರು ಹೇಳಿದ್ರು ಏನೋ ಗೊತ್ತಿಲ್ರಿ. ಇಂತಲ್ಲಿ ಹೋಗ್ರಿ ಆರಾಮ್ ಆಕತಿ ಅಂತ ಅಂದ್ರಂತ. ಕಡೆ ಟೇಜಿಗೆ ಬಂದವ್ರು ಆರಾಮ್ ಆಗಿ ಹೋಗ್ಯಾರ, ಅಲ್ಲಿ ಹೋಗಂದ್ರ. ಈಗ ನನ್ನ ಬಗ್ಗೆನ ಈಗ ನಮ್ಮ ಹುಡುಗಿ ಮಾಮಾರ್ ಬಂದ್ ಹೋಗ್ಯಾರ ಹೂಲ್ಗೇರಿ. ಅವಾಗ ಗಂಜಿ ಹೊಯ್ಕಿದ್ದಿಲ್ಲ, ಅವನು ಒಂದೊಂದ್ ರೊಟ್ಟಿ ತಿನ್ನಕತ್ತೀನಿ. ಹ್ಞೂನ್ರಿ, ನಾವ ಹೇಳಿದ್ವಿ. ಅವ್ರು ಬಂದ್ ಹೋಗ್ಯಾರ. ಈಗ ಒಂದ್ ತಿಂಗಳ ಆತ ನೋಡ್ರಿ ಬಂದ್ ಹೋಗಿ. ನನ್ಗೊಂದ್ ಸ್ವಲ್ಪ ಆರಾಮ್ ಅನ್ಸೈತ್ರಿ. ಮುಂಜಾನೆ 2 ರೊಟ್ಟಿ ತಿಂತೇನ್ರಿ, ಸಂಜೆಕ್ 1 ರೊಟ್ಟಿ, ಇಷ್ಟ ಅನ್ನ. ಹಾಕಿದ್ದಿಲ್ರಿ. ವಾಂತಿ ಬಂದಂಗ ಆಗುದು, ಒಂದ್ ಸ್ವಲ್ಪ ತ್ರಾಸ ಆಗುದು ಅಕ್ಕಿತ್ತ. ಈಗ ಊಟ ಮಾಡ್ತೇನ್ರಿ. ಯಾವಾಗಾರ ಒಂದ್ ಸ್ವಲ್ಪ ಹೊಟ್ಟಿ ಬ್ಯಾನಿ ಆಕತ್ರಿ. ಸಂಡಾಸಿಂದ ಪ್ರಾಬ್ಲಮ್ ಗಟ್ಟಿ ಹಂಗ ಆಕತಿ. ಸಂಡಾಸ ಕ್ಲಿಯರ್ ಆಗೋದಿಲ್ಲ. ಅದಕ್ಕ ಈಗ ಸಾಹೇಬ್ರ ಮುಂದೆ ಹೇಳಿನಿ, ಎಲ್ಲಾ ಔಷಧ ಕೊಡ್ತೀನಿ ಅಂತಂದ್ರ. ನಮಸ್ಕಾರ.